ನನಗೆ ಚಾಕ್ಲೇಟ್ ತುಂಬ ಇಷ್ಟ. ನಾನು ದೇವ್ರಿಗೆ ನೈವೇದ್ಯ ಚಾಕ್ಲೇಟ್ ಇಡ್ತೀನಿ. ಇಡ್ಬೋದಾ ಚಾಕ್ಲೇಟು? ಒಂದು 2 ವರ್ಷದ ಕೆಳಗೆ ಒಂದು ಗಣೇಶನ ಇದಕ್ಕೆ ಕರೆದಿದ್ರು, ಸಾರ್ವಜನಿಕ ಗಣೇಶ. ಹೋಗಿದ್ದೆ ದೂರದಿಂದ ನೋಡಿದೆ, ಕಡುಬಿನ ಹಾರ ಹಾಕಿದ್ರು ಗಣೇಶನಿಗೆ. ಅದ್ರ ಮೇಲೆ ಪಳಪಳ ಅಂತೇನೋ ಹೊಳಿತಿತ್ತು. ನಾನೇನೋ ಪ್ಲಾಸ್ಟಿಕ್ ಹೂವಿನ ಹಾರ ಹಾಕಿದ್ದಾರೆ ಅಂದ್ಕೊಂಡೆ. ಆಮೇಲೆ ಮಂಗಳಾರತಿ ಮಾಡಿದಾಗ ಕರೆದ್ರು, ಹತ್ತಿರದಿಂದ ನೋಡ್ತೀನಿ ಕ್ಯಾಡ್ಬರೀಸ್ ಚಾಕ್ಲೇಟನ್ನು ಕ್ಲೀನಾಗಿ ಮಾಲೆ ಮಾಡಿಬಿಟ್ಟು ಗಣೇಶನಿಗೆ ಹಾಕಿದ್ರು. ನಾನು ಆಯೋಜಕರನ್ನ ಕರೆದು ಕೇಳಿದೆ, ನೀವು ಯಾಕೆ ಕ್ಯಾಡ್ಬರೀಸ್ ಹಾಕಿದ್ದೀರಾ ಅಂತ. ಅದು ಒಂದು ವಾರ ಆದ್ರೂ ಏನು ಕೆಡೋದಿಲ್ವಲ್ಲ, ಅದಕ್ಕೋಸ್ಕರ ಹಾಕಿದ್ದೀನಿ. ನಿಮಗೆ ಗೊತ್ತಿದೆಯಾ, ಚಾಕ್ಲೇಟಲ್ಲಿ ಹಸುವಿನ ಕೊಬ್ಬು ಇಲ್ಲದೆ ಚಾಕ್ಲೇಟನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಹಸುವಿನ ಕೊಬ್ಬನ್ನು ದೇವರಿಗೆ ಕೊಡ್ತೀವ. ನಾವು ದೇವರಿಗೆ ಹಸುವಿನ ಕೊಬ್ಬನ್ನು ಕೊಡೋದ, ಹಾಲನ್ನು ಮಾತ್ರ ನಾವು ತುಂಬ ಉತ್ತೇಜನ ಮಾಡ್ತೀವಿ. ಯಾವಾಗ ನಾವು ಹಾಲನ್ನು ಹೆಚ್ಚು ಹೆಚ್ಚು ಬಳಸ್ತೀವೋ ಗೋ ಸಂಪತ್ತು ಈ ದೇಶದಲ್ಲಿ ಉಳ್ಕೊಳ್ಳುತ್ತೆ. ಗೋ ಸಂಪತ್ತು ನಮಗೆ ಸಂಪತ್ತೇ. ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಅಳಿಯೋಕ್ಕೆ ಹಿಂದಿನ ಕಾಲದಲ್ಲಿ ಎಷ್ಟು ಗೋವಿತ್ತು ಅಂತ ನೋಡ್ತಿದ್ರು. ಈಗಲೂ ಕೂಡ ಅದು ಪೂರ್ತಿ ಅಲ್ಲಗೆಳೆಯುವಂತಹ ವಿಷಯ ಅಲ್ಲ. ಹಾಲನ್ನು ನಾವು ಬಳಸಿ ಅಂತ ಹೇಳ್ತೀವಿ, ಆದರೆ ಗೋವಿನ ಮಾಂಸವನ್ನಾಗಲಿ ಗೋವಿನ ಈ ತರಹದ ಭಾಗಗಳನ್ನ ನಾವು ಬಳಸಲ್ಲ. ಯಾಕೆ ಅಂತ ಹೇಳಿದ್ರೆ, ಸಸ್ಯಗಳು ಉತ್ಪತ್ತಿ ಆಗೋ ಹಾಗೆ ಪ್ರಾಣಿಗಳು ತುಂಬ ಉತ್ಪತ್ತಿ ಆಗಲ್ಲ. ಪ್ರಾಣಿಗಳು ಬೇಗ ಎಕ್ಸ್ಟಿಂಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ನಮ್ಮ ಹಬ್ಬಗಳ ಆಹಾರಗಳಲ್ಲಿ ಸಸ್ಯಾಹಾರವನ್ನೇ ಹೆಚ್ಚು ಹೆಚ್ಚು ನಾವು ಪ್ರತಿಪಾದಿಸೋದು. ಇದು ಕೂಡ ನಾವು ಪಂಚಭೂತಗಳ ಸುಸ್ಥಿರತೆಗೆ ಕಾರಣವಾಗುತ್ತೆ. ಸೊ ಚಾಕ್ಲೇಟನ್ನು ನೀವು ಕೊಡೋ ಹಾಗಿಲ್ಲ. ನಾನು ಪಿಜ್ಜಾ ಕೊಡ್ತೀನಪ್ಪ, ನನಗೆ ತುಂಬ ಪಿಜ್ಜಾ ಇಷ್ಟ. ಆ ಬಂಕಿಯಾಗಿ ಬರುತ್ತಲ್ಲ ಚೀಸು, ಅಷ್ಟು ದೊಡ್ಡ ಬಂಕಿಯಾಗಿರೋಂಥ ಒಂದು ಚೀಸ್ ಬರುತ್ತೆ. ಆ ಚೀಸನ್ನೆಲ್ಲ ನಾವು ಬಳಸಬೇಕಾಗಿರೋದು ಬೆಣ್ಣೆ, ಹಸುವಿನ ಹಾಲಿನಿಂದ ಬಂದಿದ್ದಂತಹ ಬೆಣ್ಣೆಯನ್ನು ಹಾಕಿ ನೀವು ಬೆಣ್ಣೆಯನ್ನು ಕೊಡಿ, ಕೃಷ್ಣನಿಗೆ ಕೊಡಿ. ನೀವು ಇಷ್ಟು ಬಂಕೆ ಬಂದ ಚೀಸನ್ನು ಕೊಡೋದಲ್ಲ. ಇದನ್ನೆಲ್ಲ ಕೊಟ್ಟಾಗ ಇದರೊಳಗೆ ನಾವು ಯಾವುದನ್ನು ವರ್ಜ್ಯ ಮಾಡಿದ್ದೀವೋ ಅದು ಎಲ್ಲವೂ ಇದರೊಳಗೆ ಇದೆ. ನಮ್ಮ ರೈತನಿಗೂ ಆಗೋದಿಲ್ಲ. ನಮ್ಮ ಸನಾತನ ಧರ್ಮದ ಏನು ಈ ಒಂದು ಶಾಸ್ತ್ರ ಅಂತಂದರೆ ಅದು ವಿಜ್ಞಾನ, ಅದನ್ನು ನಾವು ಮೀರಿ ಹೋದಾಗ ತಪ್ಪುಗಳನ್ನ ಮಾಡ್ತೀವಿ. ಹಾಗಾಗಿ ಹಬ್ಬದ ದಿವಸ ನೀವು ಚಾಕ್ಲೇಟು ಕೊಡೋ ಹಾಗಿಲ್ಲ, ಪಿಜ್ಜಾನೂ ಕೊಡೋ ಹಾಗಿಲ್ಲ. ನಿಮಗೆ ಅಷ್ಟೊಂದು ಇಷ್ಟ, ನಾವು ತಿಂತಿದ್ದೆ ನಿಮ್ಮ ಕರ್ಮ ಅಪ್ಪ, ನೀವು ತಿಂದ್ಕೊಳ್ಳಿ. ಆದರೆ ಹಬ್ಬಕ್ಕೆ ಯಾಕೆ ತಂದು ನಿಮ್ಮ ಕರ್ಮವನ್ನು ನಮ್ಮ ತಲೆ ಮೇಲೆ ಹಾಕ್ತೀರಾ ಅಂತ ನೀವು ಕೇಳ್ಬೋದು. ಹಾಕೋ ಹಾಗಿಲ್ಲ. 60 ವರ್ಷದ ಷಷ್ಠಿ ಪೂರ್ತಿ ಶಾಂತಿ ಮಾಡ್ತಾರೆ, ಭೀಮರತಿ ಶಾಂತಿ ಮಾಡ್ತಾರೆ, ಬೆಳಿಗ್ಗೆ ಹೋಮ ಮಾಡ್ತಾರೆ, ದೊಡ್ಡ ಕೇಕ್ ತಂದಿಟ್ಕೊಂಡು ಕಟ್ ಮಾಡಿಬಿಟ್ಟು ತೆಗೆದು ತಿನ್ನಿಸ್ತಾರೆ. ಯಾವ ಕರ್ಮ ರೀ ಇದು ಕೇಕ್ ತಿನ್ನೋದು? ನೀವು ಅವನು ಹೇಳ್ತಾನೆ ನಾನು ಎಗ್ಲೆಸ್ ಕೇಕ್ ಮಾಡಿದ್ದೀನಿ ಅಂತ. ಎಗ್ಲೆಸ್ ಕೇಕ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಅದು ಹಾರ್ಡಾಗಿರುತ್ತೆ. ಅದು ಎಗ್ಲೆಸ್ ಕೇಕು ಅಥವಾ ನೀವು ಟೆಕ್ಸ್ಚರ್ ಎನ್ಹ್ಯಾನ್ಸರ್ಸ್ 1000 ಹಾಕಿರಬೇಕು. ಅದಕ್ಕಿಂತನೂ ನೀವು 70 ವರ್ಷ ಹುಟ್ಟಮ್ಮ, ನಿಮ್ಗೆ ಆಯ್ತಾ, ನಿಮಗೆ ಭೀಮರತಿ ಶಾಂತಿ ಅಂತ 70 ಸ್ವೀಟ್ ಮಾಡಿಡ್ರಿ. ಯಾರು ಬೇಡ ಅಂತ ಹೇಳದ. ನಿಮ್ಮ ಶಾಸ್ತ್ರದ ಒಳಗಡೆನೇ ಇದು, ಶಾಸ್ತ್ರವನ್ನು ಮೀರಲಿಲ್ಲ ನೀವು. 70 ಬಗೆ ಸ್ವೀಟ್ ಮಾಡಿ ಎಲ್ರಿಗೂ ಒಂದೊಂದು ಕೊಡಿ. ಇಷ್ಟಪ್ಪ ಕೇಕ್ ತಂದು ಇಟ್ಬಿಟ್ಟು ಅದನ್ನು ಹಂಚಿ ಎಲ್ರಿಗೂ ಕೊಡೋ ಅವಸ್ಥೆ ನೋಡಿದಾಗ ನನಗೆ ಹಿಂಸೆ ಆಗುತ್ತೆ. ನಾವು ಬದಲಾಗಬೇಕು ಅಂತಂದರೆ ಎಲ್ಲೆಲ್ಲೋ ಬದಲಾಗೋದಲ್ಲ, ಹೇಗೆ ಬದಲಾಗಬೇಕು, ಯಾಕೆ ಬದಲಾಗಬೇಕು, ನಾವು ಯಾಕೆ ನಮ್ಮ ಹಿಂದಿನದನ್ನು ಇಟ್ಕೋಬೇಕು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಎಲ್ಲಿ ಬದಲಾಗಬೇಕು ಅಂತ ಅನ್ನೋದು ಗೊತ್ತಾಗುತ್ತೆ. ಎಲ್ಲಿ ಯಾಕೆ ಬದಲಾಗಬೇಕು ಅಂತ ಹೇಳೋದಕ್ಕೆ ಧೈರ್ಯವೂ ನಮಗೆ ಬರುತ್ತೆ. ಹಾಗಾಗಿ ಈ ಎಲ್ಲ ಸಂಪ್ರದಾಯಗಳನ್ನು ನೀವು ಅನುಚಾರವಾಗಿ ಪಾಲಿಸ್ಕೊಂಡು ಬನ್ನಿ.